ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನೆಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ಫೆಬ್ರವರಿ ತಿಂಗಳ ಕರ್ಕಾಟಕ ರಾಶಿಯವರಿಗೋಸ್ಕರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ, 3 ಶುಭ ವಿಚಾರಗಳು, 3 ಎಚ್ಚರಿಕೆಗಳು. ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮಗೊಂದು ವಿಶೇಷವಾದಂತಹ ಮಂತ್ರವನ್ನ, ಶ್ಲೋಕವನ್ನ ಕೊಟ್ಟಿದ್ದೇನೆ. ಕರ್ಕಾಟಕ ರಾಶಿಯ ಪ್ರತಿಯೊಬ್ಬರೂ ಸಹ ಪ್ರತಿದಿನ ಬೆಳಗ್ಗೆ ಸ್ನಾನವಾದ ನಂತರ ಆ ಸ್ತೋತ್ರವನ್ನ ಇಡೀ ಫೆಬ್ರವರಿ ತಿಂಗಳಲ್ಲಿ ಕೇಳಿಸ್ಕೊಳ್ತಾ ಇರಿ. ಖಂಡಿತ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತೆ. ಈಸಿ ಪರಿಹಾರ, ಸ್ತೋತ್ರ ಪರಿಹಾರವನ್ನು ಕೊಟ್ಟಿದ್ದೇನೆ. ಅದಲ್ಲದೆ ಒಂದು ವಿಶೇಷವಾದಂತಹ ಪರಿಹಾರವನ್ನು ಸಹ ತಿಳಿಸ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ಮೊದಲನೇದಾಗಿ ಗ್ರಹ ಸ್ಥಿತಿಗಳನ್ನು ನೋಡೋಣ. ಫೆಬ್ರವರಿ ತಿಂಗಳಿಂದು ಫೆಬ್ರವರಿ ತಿಂಗಳಲ್ಲಿ ಪ್ರಮುಖವಾಗಿ ಚಂದ್ರನನ್ನು ಹೊರತುಪಡಿಸಿ ಪ್ರಮುಖವಾಗಿ ಒಂದು 5 ಗ್ರಹ ಸ್ಥಿತಿಗಳಲ್ಲಿ ಬದಲಾವಣೆಗಳು, 5 ಬದಲಾವಣೆಗಳಾಗುತ್ತಾ ಇದೆ. ಫೆಬ್ರವರಿ 1ನೇ ತಾರೀಕೆ ಮಕರ ರಾಶಿಗೆ ಬುಧ ಗ್ರಹ ಬರ್ತಾನೆ. ಫೆಬ್ರವರಿ 5ನೇ ತಾರೀಕು ಮಕರ ರಾಶಿಗೆ ಕುಜಗ್ರಹ ಬರ್ತಾನೆ. ಫೆಬ್ರವರಿ 11ನೇ ತಾರೀಕು ಮಕರ ರಾಶಿಗೆ ಶುಕ್ರ ಗ್ರಹ ಬರ್ತಾನೆ. ಒಂಥರ ಮಕರಕ್ಕೆ 3 ಗ್ರಹಗಳು ಅಂದ್ರೆ ತ್ರಿಗ್ರಹ ಯೋಗ ಮಕರ ರಾಶಿಯಲ್ಲಿ. ಫೆಬ್ರವರಿ 13ನೇ ತಾರೀಕು ಕುಂಭರಾಶಿಗೆ ರವಿಗ್ರಹ ಬರ್ತಾನೆ. ಫೆಬ್ರವರಿ 19ನೇ ತಾರೀಕು ಕುಂಭರಾಶಿಗೆ ಬುಧ ಗ್ರಹ ಬರ್ತಾನೆ. ಅಲ್ಲಿಗೆ 13ನೇ ತಾರೀಕಿನ ತನಕ ನೋಡೋದಾದ್ರೆ ಚತುರ್ಗ್ರಹ ಯೋಗನೂ ಆಗತ್ತೆ. 4 ಗ್ರಹಗಳು ಮಕರ ರಾಶಿಯಲ್ಲಿ ಸಂಚಾರ ಅಂತ ಕಂಡು ಬರ್ತಾ ಇದೆ. ಇದೆಲ್ಲದೂ ಸಹ ಈ ಸಂಚಾರವನ್ನ ನೋಡಬೇಕಾಗ್ತದೆ. ಇನ್ನು ಹೀಗಿರುವಾಗ ಶುಭ ವಿಚಾರಗಳು, ಎಚ್ಚರಿಕೆಗಳು ನೋಡೋಣ. ವೀಕ್ಷಕರೇ, ಇದು ಫೆಬ್ರವರಿ ತಿಂಗಳ ಒಂದು ಗ್ರಹಗಳ ಸ್ಥಿತಿ ಹೀಗಿರಬೇಕಾದ್ರೆ ಬನ್ನಿ ಫೆಬ್ರವರಿ ತಿಂಗಳ ಎಚ್ಚರಿಕೆಗಳು ನೋಡೋಣ. ಮೊದಲನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಫೆಬ್ರವರಿ 5ನೇ ತಾರೀಕು ದಾಟ್ಬಿಡ್ತು ಅಂತಂದ್ರೆ ಕರ್ಕಾಟಕ ರಾಶಿಯವರನ್ನು ಯಾರೂ ಸಹ ತಾಳ್ಮೆಯಿಂದ ಮಾತಾಡ್ಸೋದೇ ಇಲ್ಲ. ನೀವು ನಾರ್ಮಲ್ ಆಗಿ ನೀವು ಮಾತಾಡಿದ್ರು ನಿಮ್ಮ ಮೈ ಮೇಲೆ ಬಿದ್ದೋರ್ ಥರ ಮಾತಾಡ್ತಾರೆ. ನಿಮ್ಮ ಹತ್ರ ಜಗಳ ಮಾಡೋ ಥರನೇ ಮಾತಾಡ್ತಾರೆ. ಕಾಲು ಕೆರ್ಕೊಂಡು ನಿಮ್ಮ ಹತ್ರ ಜಗಳ ಬರ್ತಾರೆ ಅಂತ ಅನ್ಸುತ್ತೆ. ನಾರ್ಮಲ್ ಆಗಿ ಕರ್ಕಾಟಕ ರಾಶಿ, ಅದರಲ್ಲೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸಮಾಧಾನ ಇಲ್ಲದೆ ನೀವೊಂದು ಸ್ವಲ್ಪ ಉಗ್ರವಾಗಿ ಮಾತಾಡುವವರು. ಆದರೆ ಇಲ್ಲಿ ಕೇಸ್ ಸ್ವಲ್ಪ ಉಲ್ಟಾ. ಫೆಬ್ರವರಿ ತಿಂಗಳಲ್ಲಿ, ಫೆಬ್ರವರಿ ತಿಂಗಳ 5ನೇ ತಾರೀಕು ನಂತರ ನೀವು ಕರ್ಕಾಟಕ ರಾಶಿಯವರು ನೀವೇ ಸಮಾಧಾನವಾಗಿ ಮಾತಾಡಿದ್ರು ಸಹ ನಿಮ್ಮ ಆಪೋಸಿಟ್ ಇರ್ತಾರಲ್ಲ, ನೀವು ಯಾರ ಹತ್ರ ಬೇಕಾದ್ರೂ ಮಾತಾಡಿ, ನಿಮ್ಮ ಬಾಳ ಸಂಗಾತಿ, ನಿಮ್ಮ ಹೆಂಡತಿ ಅಥವಾ ಗಂಡ, ಯಾರ ಜೊತೆ ಬೇಕಾದ್ರೂ ಮಾತಾಡಿ, ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಮಾತಾಡ್ಸಕ್ಕೆ ಹೋಗಿ, ನೀವು ಯಾರನ್ನ ಮಾತಾಡ್ಸರು ಅಷ್ಟೇನೆ. ನೀವು ನಾರ್ಮಲ್ ಆಗಿ ಮಾತಾಡ್ಸರು ಕೂಡ ಅವ್ರೇನೋ ಮೈಮೇಲೆ ಬಿದ್ದು ಕಚಕ್ಕೆ ಬಂದವ್ರಂಗೆ ಮಾತಾಡ್ತಾರೆ. ಯಾಕಪ್ಪ ನಾನು ನಾರ್ಮಲ್ ಆಗಿ ಕೇಳಿದ, ಅದ್ಯಾಕೆ ಮಾಮೂಲಾಗಿ ಹೇಳ್ಬೋದು, ಅದ್ಯಾಕೆ ಸಿಟ್ಟು ಮಾಡ್ಕೊಂತೀಯ ಅನ್ನೋ ಥರ ನಿಮ್ಮ ವಾಪಸ್ ಇರುತ್ತೆ. ನೀವು ಕೂಡ ಸಿಟ್ಟು ಮಾಡ್ಕೊಂಡ್ರೆ ಅವ್ರು ಇನ್ನೂ ಜಾಸ್ತಿ ಸಿಟ್ಟು ಮಾಡ್ಕೊಳ್ತಾರೆ. ಸೊ ಅದೇನಾಗುತ್ತೆ, ಘರ್ಷಣೆಗೆ ಕಾರಣ ಆಗುತ್ತೆ. ಸೊ ಆದ್ರಿಂದ ನಿಮ್ಗೆ ಅನ್ಸುತ್ತೆ ಫೆಬ್ರವರಿ ತಿಂಗಳಲ್ಲಿ ಯಾರು ಏನು ನಾರ್ಮಲ್ ಆಗಿ ಮಾತಾಡಲ್ವ, ನಿಮ್ಗೆ ಏನು ನಾರ್ಮಲ್ ಮಾತಾಡ ಬರಲ್ವಾ, ನೀನು ಜಗಳನೇ ಮಾಡಬೇಕಾ, ನಾರ್ಮಲ್ ಆಗಿ ಹೇಳ್ಬೋದಲ್ಲ, ಅದನ್ನ ಮಾಮೂಲಾಗಿ ಹೇಳ್ಬೋದಲ್ಲ, ಅದನ್ಯಾಕೆ ಸಿಟ್ಟು ಮಾಡೋಕೆ ಹೇಳ್ತೀಯ ಅನ್ನುವ ಡೈಲಾಗ್ ನಿಮಗೆ ಕಾಮನ್ ಆಗಿಬಿಡುತ್ತೆ. ಆಯ್ತಲ್ವ? ಏನೂ ಮಾಡೋಕ್ಕಾಗಲ್ಲ. ಸಪ್ತಮದ ಪರಮೋಚ್ಚ ಸ್ಥಿತಿಯ ಕುಜನ ಪ್ರಭಾವ ನಿಮಗೆಲ್ಲರೂ ನಿಮ್ಮ ಹತ್ರ ಜಗಳ ಮಾಡದೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪರಿಹಾರ ಏನಪ್ಪ ಅಂತಂದ್ರೆ, ನೀವು ಈ ವಿಡಿಯೋ ಎಂಡಲ್ಲಿ ನಾನು ಹೇಳುವಂತಹ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ. ಜನವರಿ 25ನೇ ತಾರೀಕು ಗುರುವಾರ ಅಮಾವಾಸ್ಯೆ ದಿವಸ ಮಾಡುವಂತಹ ನಮ್ಮ ವಿಶೇಷವಾದ ಹೋಮದಲ್ಲಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಹಾಗೂ ವಿಶೇಷವಾದ ರುದ್ರಾಣಿ ಮಾಲೆಯನ್ನು ಕೊಡ್ತಾ ಇದ್ದೇನೆ, ಅದನ್ನು ಧಾರಣೆ ಮಾಡ್ಕೊಳ್ಳಿ. ಈ ವಿಡಿಯೋ ಎಂಡಲ್ಲೆಲ್ಲ ವಿಚಾರಗಳನ್ನ ತಿಳಿಸಿದ್ದೇನೆ. ಇನ್ನು 2ನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ದಯವಿಟ್ಟು ವಾಹನ ಚಾಲನೆ ಮಾಡಬೇಡಿ. ಅಥವಾ ಅದೇ ನಿಮ್ಮ ವೃತ್ತಿ, ಅದು ಅನಿವಾರ್ಯ ಅಂತಾಗಿದ್ರೆ ಅಟ್ಲೀಸ್ಟ್ ಮಂಗಳವಾರಗಳಲ್ಲಾದರೂ ಬಿಡಿ ಅದನ್ನು. ಇನ್ನೊಬ್ರು ಗಾಡಿ ಓಡಿಸಿ ನೀವು ಅದೇ ಜಾಬ್ ನಿಮ್ಮದು ಅಂದರೆ ಮಂಗಳವಾರ ರಜೆ ತಗೊಳಕ್ಕಾಗತ್ತಾ ಅಂತ ನೋಡ್ರಿ ಅಟ್ಲೀಸ್ಟು. ಯಾಕೆ ಅಂತಂದರೆ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಕುಜ ಇದ್ದಾನೆ ಅಂತಂದಾಗ ನೀವು ಡ್ರೈವಿಂಗ್ ಮಾಡೋದು ಅತ್ಯಂತ ಡೇಂಜರಸ್ ಆಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಮೊದಲೇ ಅಷ್ಟಮ ಶನಿ, ಗುರುಬಲ ಇಲ್ಲ, ಅಷ್ಟಮ ಶನಿ, ಭಾಗ್ಯಸ್ಥಾನದಲ್ಲಿ ರಾಹು,
3ನೇ ಮನೆಯಲ್ಲಿ ಕೇತು, 8ನೇ ಮನೆಯಲ್ಲಿ ಶನಿ, 7ನೇ ಮನೆಯಲ್ಲಿ ಕುಜ. ಇದು ನಿಮ್ಮ ಪ್ರಯಾಣವನ್ನು ಖಂಡಿತವಾಗಿ ಶುಭಕರ ಮಾಡಲ್ಲ. ಏನೋ ಒಂದು ಸಮಸ್ಯೆ, ಏನೋ ಯಾರಿಗೋ ಒಂದು ಚಿಕ್ಕದಾಗ, ಇವಾಗ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ರೀತಿಯಲ್ಲಿ ಚಿಕ್ಕ ಪುಟ್ಟದಾಗೇನೋ ಆದರೆ ಪರವಾಗಿಲ್ಲ, ದೊಡ್ಡದಾಗೇನೂ ಆಗಬಾರ್ದು. ನಾನು ಹೇಳೋದು ಇದು ಸುಳ್ಳಾಗ್ಬಿಡ್ಲಿ, ನಿಮಗೇನೂ ಆಗದೇ ಇರಲಿ, ನೀವು ಚೆನ್ನಾಗಿರಲಿ, ಖಂಡಿತ ಭಗವಂತನ ಇದನ್ನು ಬೇಡ್ಕೊಳ್ತೇನೆ. ಆದರೆ ಸಪ್ತಮದ ಕುಜ ಫೆಬ್ರವರಿ 5ನೇ ತಾರೀಕಿನ ನಂತರ ನೀವು ವಾಹನ ಚಾಲನೆ ಮಾಡಬಾರದು, ದಯವಿಟ್ಟು ಮಾಡಬೇಡಿ. ಇವತ್ತಲ್ವ ಬೇರೆಯವ್ರ ಗಾಡಿ ಓಡಿಸ್ಲಿ, ನೀವು ಕೂತ್ಕೊಂಡು ಬನ್ನಿ ಆಯಿತಾ. ಎಷ್ಟೇ ಕಷ್ಟ ಆದ್ರೂ ಅದನ್ನು ಪಾಲಿಸಿ. ಅಥವಾ ಸಾಮೂಹಿಕ ವಾಹನಗಳಲ್ಲಿ ಅಂದರೆ ಬಸ್ಸಲ್ಲಿ, ಸಾಮೂಹಿಕ ಅಂದರೆ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡಿಬೇಕಾದ್ರೆ ಟ್ರೈನಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ ನೀವೇ ಬೈಕ್ ಓಡಿಸ್ಕೊಂಡು ಹೋಗೋದು ನನ್ನ ಪ್ರಕಾರ ಅದು ನಿಮಗೆ ಶ್ರೇಯಸ್ಕರವಲ್ಲ. ಆಮೇಲೆ ನಿಮ್ಮಿಷ್ಟ, ಯೋಚನೆ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾದಂಥ ಹೋಮಗಳು, ನಾಗಾರಾಧನೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಎಲ್ಲ ಇರುತ್ತೆ. ಸಂಕಲ್ಪ ಸೇವೆ ಬೇಕಾದ್ರೆ ಕೊಟ್ಕೊಳ್ಳಿ, ಆಯ್ತಲ್ವ. ಆಮೇಲೆ ಇನ್ನೂ ಒಂದೇನಪ್ಪ ಅಂದ್ರೆ ಸಪ್ತಮದ ಕುಜ ನಿಮಗೆ ವಾಹನಗಳು, ನೀವೇನಾದರೂ ಏನು 2 ವೀಲರೋ 4 ವೀಲರೋ ಅದೇನೋ ತಗೊಂಡಿದ್ದು ನಿಮಗೆ EMI ಕಟ್ಟಿಲ್ಲ ಅಂದರೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ನಿಮಗೆ. ಆ ಸಾಲ ನಿಮಗೆ ಕುತ್ತಿಗೆಗೆ ಎಳ್ಕೊಂಬಂದಂಗೆ ಮಾಡಿಬಿಡ್ತಾನೆ. ಸಪ್ತಮದ ಕುಜನಿಂದ ಅದೊಂದು ಪ್ರಾಬ್ಲಮ್ ಇರುತ್ತೆ. ಲೋನಲ್ಲಿ ನೀವು ತೆಗೆದುಕೊಂಡಂಥ ವಾಹನಗಳು, ಲೋನಲ್ಲಿ ನೀವು ತೆಗೆದುಕೊಂಡಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ವಿದ್ಯುತ್ ಉಪಕರಣಗಳು, ಮೊಬೈಲ್ ಇರಬಹುದು, ಏನೇ ಇರಬಹುದು, ಅದೆಲ್ಲದೂ ಸಹ ನೀವು ಲೋನಲ್ಲಿ ತಗೊಂಡಿದ್ದು ಸಮಸ್ಯೆ ಆಗುತ್ತೆ. ಅಥವಾ ಬಂಗಾರವನ್ನೇನಾದ್ರು ನೀವು ಗೋಲ್ಡ್ ಲೋನ್ಗೆ ಹೋಗಿದ್ರೆ ಅದು ಸಹ ಸಮಸ್ಯೆ ಆಗಬಹುದು, ಗೊತ್ತಲ್ವ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಿಸಿ. ನಾವು ಅದಕ್ಕೋಸ್ಕರವೇ ನಾವು ಋಣಬಾಧ ಪರಿಹಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ವಿಶೇಷವಾದ ಹೋಮ ಮಾಡ್ತಾ ಇದ್ದೇವೆ. ಸಾಲಗಳನ್ನು ತೀರಿಸಲಿಕ್ಕೋಸ್ಕರ ಹೋಮವನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಹಾಗೂ ವಿಶೇಷ ಪ್ರಸಾದ ನಾನೇನು ಕುತ್ತಿಗೆಯಲ್ಲಿ ಧಾರಣೆ ಮಾಡಿದ್ದೇನಲ್ಲ, ರುದ್ರಾಣಿ ಮಾಲೆ ಅಂತ, ಅದ್ರ ಬಗ್ಗೆಯೂ ಸಹ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಖಂಡಿತವಾಗಿ ನೋಡ್ಕೊಳ್ಳಿ, ಎಂಡ ತನಕ ವಿಡಿಯೋ ಒಳ್ಳೆಯದಾಗಲಿ. ಇನ್ನು 3ನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ನೋಡಿ, ಕುಜಗ್ರಹ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ನಿಮ್ಮನ್ನು ಪೂರ್ಣ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ನೋಡ್ತಾನೆ ಅಂತಂದರೆ ರಕ್ತಕಾರಕ ಕುಜ. ಆದ್ದರಿಂದ ಏನು ಮಾಡ್ತಾನೆ ಅಂತಂದರೆ BP ಜಾಸ್ತಿ ಮಾಡಿಬಿಡ್ತಾನೆ. ಸ್ತ್ರೀಯರಾದರೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಸಿಕ್ಕಾಪಟ್ಟೆ ಇದು ಹೋಗೋಂಗೆ ಮಾಡಿಬಿಡ್ತಾನೆ. ಇಲ್ಲ ಅಂತಂದರೆ ಗಂಡಸರಿಗೆ ಆಗಲಿ ಹೆಂಗಸರಿಗೆ ಆಗಲಿ ಬ್ಲಡ್ ಪ್ರೆಷರ್, BP ಸ್ವಲ್ಪ ಏರುಪೇರು ಮಾಡಿಬಿಡ್ತಾನೆ. ಅದರಿಂದ ತುಂಬ ಸಿಟ್ಟು ಮಾಡ್ಕೊಳ್ಬೇಡಿ. ಉಪ್ಪು ತಿನ್ನೋದು ಕಡಿಮೆ ಮಾಡಿ, ದಯವಿಟ್ಟು ಆದಷ್ಟು ಚಪ್ಪೆ ಇರಲಿ ನಿಮ್ಮ ಆಹಾರ. ಫೆಬ್ರವರಿ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಸೇವಿಸುವ ಆಹಾರದಲ್ಲಿ ಸ್ವಲ್ಪ ಉಪ್ಪಿನ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಮೇಲುಪ್ಪು ಹಾಕೊಳ್ಳೋದಾರೋ ಬಿಡಿ. ಅಡುಗೆಗೆ ಅವ್ರು ಏನು ಉಪ್ಪು ಹಾಕಿರ್ತಾರೋ ಅಷ್ಟು ಮಾತ್ರ ಸಾಕು. ನೀವು ಮೇಲಿಂದ ಒಂದಿಷ್ಟು ಉಪ್ಪು ಹಾಕೊಂಡು ಕಳ್ಸ್ಕೊಂತಿರಲ್ಲ, ಸಾಂಬಾರನ್ನ ಒಂದು ಸ್ವಲ್ಪ ಉಪ್ಪು ಅದೆಲ್ಲ ಕಳ್ಸ್ಕೊಂತಿರಲ್ಲ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಅದ್ರ ಬಗ್ಗೆ ಗಮನ ಹರಿಸಿ, ಆಯ್ತಲ್ವಾ. ಈ ರಕ್ತ ಸಂಬಂಧಿತವಾದ ಹಾಗೂ ಸ್ವಲ್ಪ ಗಾಯಗಳು ಮಾಡಿಕೊಳ್ಳುವ ಸಾಧ್ಯತೆಯೂ ಇರುತ್ತೆ. ಅದಕ್ಕೆ ನಾನು ವಾಹನ ಚಾಲನೆ ಮಾಡಬೇಡಿ ಅಂತ ಹೇಳಿದ್ದಾಗಿತ್ತು. ಗಾಯಗಳು ಮಾಡ್ಕೊಳ್ಳೋದು, ತರಕಾರಿ ಹೆಚ್ಚಬೇಕಾದ್ರೆ ಕೈ ಬೆರಳು ಕೊಯ್ದೋಯ್ತು ಅಥವಾ ಏನೋ ಮಾಡ್ಬೇಕಾದ್ರೆ ಸ್ವಲ್ಪ ಗಾಯ ಆಯಿತು, ಬಿದ್ದೆ, ಏಟಾಯಿತು, ಕಾಲಿಗೆ ಏಟಾಯಿತು, ಈ ಥರ ಗಾಯಗಳು ಮಾಡಿಕೊಂಡು ರಕ್ತ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾನು ಹೇಳಿದ್ದೆಲ್ಲ ಸುಳ್ಳಾಗೋಗ್ಲಿ, ಖಂಡಿತ ಈ ಎಚ್ಚರಿಕೆಗಳಷ್ಟು ಸುಳ್ಳಾಗಲಿ, ಯಾವುದೂ ಆಗದೇ ಇರಲಿ, ಯಾವುದೂ ನಡೀದೇ ಇರಲಿ ಅಂತಲೇ ಭಗವಂತನ ಕೇಳ್ಕೊಳ್ತೀನಿ ನಾನು. ಆದರೂ ಸಪ್ತಮದ ಪರಮೋಚ್ಚ ಸ್ಥಿತಿಯ ಕುಜ ಖಂಡಿತವಾಗಿ ಶುಭಕರನಲ್ಲ. ಹಾಗೂ ಸಪ್ತಮದ ಕುಜ ಅಂದ ತಕ್ಷಣ ನಿಮ್ಮ ಸ್ನೇಹಿತರ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಭಾಳ ಸಂಗಾತಿ ಜೊತೆಗೆ, ಮದುವೆ ಆದವ್ರ ಜೊತೆಗೆ ಜಗಳ ಮನಸ್ತಾಪಗಳನ್ನು ಪರಮೋಷ್ಟ ಚಿಕ್ಕವಳೆ ಜಗಳ ಮನಸ್ತಾಪ ಆಗೋಂಗೆ ಮಾಡಿಬಿಡ್ತಾನೆ. ಏಮನಲ್ಲಿ ಕುಜ ಅಲ್ವಾ, ಏನು ಗಲಾಟೆ ಕಿತ್ತಾಟ ಎಲ್ಲಿಗೋ ಹೋಗ್ಬಿಡ್ತು, ಡೈವರ್ಸ್ವರೆಗೆ ಹೋಗ್ಬಿಡ್ತು ಅಂತ. ಆ ಲೆವೆಲಿಗೆ ಕಿತ್ತಾಟ ಏನಿರಲ್ಲ, ಭತ್ತ ಸುಲ್ದ್ರಕ್ಕಿ ನಾರ್ಮಲ್ ಆಗಿ ವಿಚಾರಗಳೇ. ಬಟ್ ನೀವು ಅದನ್ನು ಎತ್ಕೊಂಡು ಹೋಗ್ಬಿಡ್ತೀರ, ಎಲ್ಲಿಗೋ ತೊಗೊಂಡೋಗಿ ನಿಲ್ಲಿಸ್ಬಿಡ್ತೀರಾ, ಆಯ್ತಲ್ವಾ. ಸೊ ಅದರಿಂದ ದಯವಿಟ್ಟು ಹಂಗೆ ಆಗದಿರಂಗೆ ಗಮನಿಸಿ, ಹಂಗಾಗಲೇಬಾರ್ದು ಯಾವುದೇ ಕಾರಣಕ್ಕೂ. 7ನೇ ಮನೆಯಲ್ಲಿ ಕುಜ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತರಿಗೆ ಸುಖ ದಾಂಪತ್ಯದ ವಿಚಾರದಲ್ಲಿ ಅಡ್ಡಿಯನ್ನು ಉಂಟು ಮಾಡಿ ಜಗಳ ಮನಸ್ತಾಪಗಳನ್ನು ಉಂಟು ಮಾಡಿಸ್ತಾನೆ. ಸೊ ಸುಬ್ರಹ್ಮಣ್ಯನ ಆರಾಧನೆ ಜಾಸ್ತಿ ಮಾಡ್ಕೊಂಡ್ರೆ ಮುಕ್ಕಾಲು ಅಥವಾ ಅರ್ಧ ಭಾಗದಷ್ಟು ಸಮಸ್ಯೆ ಅಂತೂ ಸಾಲ್ವ್ ಆಗುತ್ತೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡ್ರೆ, ಗೊತ್ತಾಯ್ತಲ್ವಾ. ಈ ವಿಡಿಯೋ ಎಂಡಲ್ಲಿ ನಾನೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಪ್ರತಿದಿನ ಬೆಳಗ್ಗೆ ಎದ್ದದನ್ನು ಮಂತ್ರವನ್ನು ಕೇಳಿಸ್ಕೊಂಡು ಆಮೇಲೆ ನಿಮ್ಮ ಕೆಲಸಕ್ಕೆ ನೀವು ಹೊರಡಿ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ಹಾಗೂ ಒಂದಿಷ್ಟು ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆನೂ ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಖಂಡಿತವಾಗಿ ನೋಡಿ. ಇನ್ನು ಶುಭ ವಿಚಾರಗಳಿಗೆ ಬರೋಣ. ಮೊದಲನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ,
ಫೆಬ್ರವರಿ ತಿಂಗಳ ಮೊದಲನೇ ವಾರ ದಾಟಿತು ಅಂತಂದ್ರೆ ನಿಮ್ಮ ಪ್ರಾಧಾನ್ಯತೆ ಜಾಸ್ತಿ ಆಗ್ಬಿಡುತ್ತೆ, ನಿಮ್ಮ ಅವಶ್ಯಕತೆ ಜಾಸ್ತಿ ಆಗ್ಬಿಡುತ್ತೆ. ಒಂದು ಸ್ವಲ್ಪ ನಿಮ್ಮಲ್ಲಿ ಸಿಟ್ಟು ಜಾಸ್ತಿ ಆಗುತ್ತೆ, ಅಹಂಕಾರವೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮಗೆ ಪ್ರಾಧಾನ್ಯತೆ ಕೊಟ್ಟು ನಿಮಗೆ ಜೈ ಜೈ ಅಂದಾಗ ಮನುಷ್ಯನಿಗೆ ಅಹಂಕಾರ ಬಂದೇ ಬಿಡುತ್ತೆ, ನಾನು ಅನ್ನೋದೊಂದು ಬಂದ್ಬಿಡುತ್ತೆ. ಅದನ್ನು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಏನೂ ಮಾಡೋಕ್ಕಾಗಲ್ಲ ಅದೆಲ್ಲ. ಆದರೂ ಸಹ ಹೇಳ್ತಾ ಇದ್ದೇನೆ, ನಿಮ್ಮ ಪ್ರಾಧಾನ್ಯತೆ ಜಾಸ್ತಿ ಆಗುತ್ತೆ. ನೀವೇ ಬೇಕು ಅಂತಾರೆ, ನೀವಿಲ್ದಿದ್ರೆ ಕೆಲಸ ಆಗಲ್ಲ. ನಿಮಗೆ, ನಿಮ್ಮ ಸಿಗ್ನೇಚರ್ಗೆ, ನಿಮ್ಮ ಅಸ್ತಿತ್ವಕ್ಕೆ, ನಿಮ್ಮ ಸಾನ್ನಿಧ್ಯಕ್ಕೆ, ನೀವಲ್ಲಿ ನಿಮ್ಮ ಇರುವಿಕೆಗೆ ಬೆಲೆ ಬಂದ್ಬಿಡುತ್ತೆ. ಸೊ ಆದ್ದರಿಂದ ನಿಮಗೆ ಅತ್ಯಂತ ಹೆಚ್ಚಿನ ಬಲ ಸಿಗುತ್ತೆ, ಅತ್ಯಂತ ಹೆಚ್ಚಿನ ಬಲ. ಒಂಥರ ಸೇನಾಧಿಪತಿ ಆದಂಗೆ ಆಗ್ಬಿಡ್ತೀರ ನೀವು ಆರ್ಡರ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡೋಕೆ ರೆಡಿ ಆಗ್ಬಿಡ್ತಾರಲ್ಲ, ಆ ಥರ ನಿಮಗೆ ಒಂದು ಒಳ್ಳೆ ಶಕ್ತಿ ಸಿಕ್ಬಿಡುತ್ತೆ. ಆದರೆ ಯಾವುದು ತಲೆ ಹತ್ಕೋಬಾರ್ದು, ಎಲ್ಲ ಕಂಟ್ರೋಲ್ ಇರಬೇಕು. ಯಾಕೆಂದರೆ ಮತ್ತೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಹೇಳ್ತಾ ಇರುವಂಥದ್ದು. ಒಳ್ಳೆಯದಾಗಲಿ. ಏನಂದರೆ ಸಾಲಗಳು ತೀರಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಯಾವುದೇ ಕಾರಣಕ್ಕೂ ಅದೊಂದು ಇದಾಗ ನೋಡ್ಕೊಳ್ಳಿ. ನೆಕ್ಸ್ಟ್, ಎರಡನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕರ್ಕಾಟಕ ರಾಶಿಯವರು ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ಬಿಟ್ಟಿರ್ತೀರ. ಪಂಚಮಾಧಿಪತಿ ಕುಜ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದ್ರೆ, ಫೆಬ್ರವರಿ ತಿಂಗಳು ಎರಡನೇ ವಾರ ಮುಗೀತು ಅಂದ್ರೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಕೆಲಸ ಆಗ್ಬಿಡುತ್ತೆ. ಆದರೆ ನಿಮಗೆ ಅದು ಸಮಾಧಾನ ಕೊಡಲ್ಲ. ಕೆಲಸ ಆಯ್ತು ರೀ, ಬಟ್ ನನಗೇನೋ ಅಷ್ಟು ಸಮಾಧಾನ ಕೊಡಲಿಲ್ಲ. ಕೆಲಸ ಆಯ್ತು ರೀ, ಬಟ್ ನನಗೇನೋ ತೃಪ್ತಿ ಕೊಡಲಿಲ್ಲ. ಏನೋ ಆಯಿತು ಅಷ್ಟೇ, ಅದ್ರ ಬಗ್ಗೆ ಬಿಡಿ, ಆಯ್ತಲ್ವಾ ಬಿಟ್ಬಿಡಿ, ಈಗ ಅದ್ರ ಬಗ್ಗೆ ಮಾತಾಡ ಅನ್ನೋ ಥರ ನೀವು ಅದನ್ನು ಅವಾಯ್ಡ್ ಮಾಡೋಕೆ ನೋಡ್ತೀರ. ಯಾಕೆ ಅಂದರೆ ನೀವು ಕೈ ಹಾಕದ ಕೆಲಸ ಸಂಪೂರ್ಣವಾಗಿದೆ, ಬಟ್ ನಿಮಗೆ ಸಮಾಧಾನ ತಂದಿಲ್ಲ, ನಿಮಗೆ ಖುಷಿ ತಂದಿಲ್ಲ. ಬಟ್ ನಾನು ಇದನ್ನು ಶುಭ ವಿಚಾರಗಳಲ್ಲೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಟ್ಲೀಸ್ಟ್ ನೀವು ಕೈ ಹಾಕಿದ ಕೆಲಸಗಳಾಗ್ತಾ ಇದೆಯಲ್ರಿ. ಅಷ್ಟಮ ಶನಿ, ಸಪ್ತಮ ಕುಜ, ಭಾಗ್ಯದ ರಾಹು, ಗುರುಬಲ ಇಲ್ಲ, ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆಯೂ ಸಹ ನೀವು ಕೈ ಹಾಕದ ಕೆಲಸಗಳು ಆಗ್ತಾ ಇದೆ ಅಂತಂದ್ರೆ ಇನ್ನದಕ್ಕೆ ದೊಡ್ಡ ವಿಚಾರ ಏನು ಬಂತು? ಸಮಾಧಾನ ತೃಪ್ತಿ ಯಾರಿಗೂ ಇರಲ್ಲ ಬಿಡ್ರಿ. ನೀವು ಅನ್ಕೊಂಡಂಗೆ ಎಲ್ಲರೂ ಅನ್ಕೊಂಡಂಗೆ ಆಗ್ಬಿಟ್ರೆ ಪ್ರಪಂಚ ಬೇರೆ ಥರ ಆಗ್ಬಿಡ್ತಿತ್ತು. ಸೊ ಅದರಿಂದ ಆ ಅವಶ್ಯಕತೆಗಳಿಲ್ಲ. ಒಳ್ಳೇದಾಗ್ಲಿ. ನೆಕ್ಸ್ಟ್, ಮೂರನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ಸಾಲಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಖಂಡಿತವಾಗಿ ಬೇಗ ಸ್ಯಾಂಕ್ಷನ್ ಆಗ್ಬಿಡುತ್ತೆ ನಿಮಗೆ ಸಾಲಗಳು. ಅದರಲ್ಲೂ ಮೊದಲನೇ ವಾರ, ಫೆಬ್ರವರಿ ತಿಂಗಳ ಮೊದಲನೇ ವಾರವೇ ಸಾಲಗಳು ಬೇಗ ಸ್ಯಾಂಕ್ಷನ್ ಆಗುತ್ತೆ. ಎರಡನೇ ವಾರವೂ ಓಕೆ, ಖಂಡಿತ. ಅದು ನೀವು ಎಲ್ಲಿ ಜಾಬ್ ಮಾಡ್ತಾ ಇದ್ದೀರೋ ಅಲ್ಲೇ ನೀವು ಸಾಲಗಳು ಬೇಗ ಸ್ಯಾಂಕ್ಷನ್ ಆಗುತ್ತೆ. ಅಥವಾ ಎಲ್ಲಿ ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದೀರೋ ಅಲ್ಲಿಯೂ ನಿಮಗೆ ಸಾಲಗಳು ಸ್ಯಾಂಕ್ಷನ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅದರ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ ಸಾಲಗಳು ಸಿಗ್ತಕ್ಕಂಥದ್ದು, ನೀವು ಉದ್ಯೋಗ ಮಾಡ್ತಾ ಇದ್ರೆ ಉದ್ಯೋಗ ಜಾಗದಲ್ಲಿ ಸಾಲ ಸಿಗ್ತಕ್ಕಂಥದ್ದು, ಅಥವಾ ನೀವು ಯಾವುದೇ ಒಂದು ಬ್ಯಾಂಕ್ ಸಾಲ, ಏನೋ ಒಂದು ಸಾಲಗಳು ಬೇಗ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ನಾನು ಹೇಳುವಂಥದ್ದು ಏನೋ ಗೊತ್ತಾ, ನಿಮಗೆ ಕುಜ ಷಷ್ಠದಲ್ಲಿರ್ತಾನೆ ಮೊದಲ ವಾರ ಅಂದ್ರೆ ಸಾಲ ತೀರಿಸುವತ್ತ ಹೆಚ್ಚಿನ ಗಮನ ಹರಿಸಿ. ಯಾಕೆಂದ್ರೆ ಅಷ್ಟಮ ಶನಿಯಲ್ಲಿ ಸಾಲ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಇನ್ನು 1.5 ವರ್ಷ ನಿಮಗೆ ಅಷ್ಟಮ ಶನಿ ಇರುತ್ತೆ. ಆದ್ರಿಂದ ಸಾಲಗಳು ಮಾಡಿಕೊಳ್ಳುವತ್ತ, ಹೊಸ ಸಾಲ ಮಾಡುವತ್ತ ನೀವು ಗಮನ ಹರಿಸಬೇಡಿ. ಗ್ರಾಚಾರ ಚೆನ್ನಾಗಿದ್ದಾಗ ಇರೋ ಸಾಲವನ್ನು ತೀರಿಸಲಿಕ್ಕೆ ಗಮನ ಹರಿಸಿ. ನಾವು ಅದಕ್ಕೋಸ್ಕರವೇ ವಿಶೇಷವಾಗಿ ಕರ್ಕಾಟಕ ರಾಶಿಯವರ ಎಲ್ಲ ಸಾಲಗಳು ಪರಿಹಾರವಾಗಬೇಕು, ಅಡಮಾನ ಇಟ್ಟ ಬಂಗಾರಗಳು ಅವ್ರನ್ನ ಬಿಡಿಸ್ಕೊಂಬರಂಗ ಆಗ್ಬೇಕು ಅವ್ರಿಗೆ ಅಂತಲೇ ವಿಶೇಷ ಪರಿಹಾರ ಮಾಡ್ತಾ ಇದ್ದೀವಿ. ಆ ವಿಶೇಷ ಪರಿಹಾರಗಳ ಬಗ್ಗೆ ಹೇಳ್ತಾನೆ, ಹಾಗೂ ಒಂದು ವಿಶೇಷವಾದ ಮಂತ್ರವನ್ನು ಕೂಡ ಹೇಳ್ತಾನೆ. ಪ್ರತಿದಿನ ಆ ಮಂತ್ರವನ್ನು ಬೆಳಗ್ಗೆ ಶ್ರವಣ ಮಾಡಿ ಕೇಳಿಸ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ನಮ್ಮ ಯಾಗಶಾಲೆಯಲ್ಲಿ ಜನವರಿ 25ನೇ ತಾರೀಕು ಗುರುವಾರ ಬಣದ ಹುಣ್ಣಿಮೆ ಅಂತ ಬಹಳ ವಿಶೇಷವಾದಂಥ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ಋಣಬಾಧಾ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳನ್ನು, ಋಣಬಾಧೆ ಅಂದರೆ ನೀವು ಸಾಲ ಕೊಟ್ಟಿದ್ದಿರಬಹುದು ಅಥವಾ ಸಾಲ ತಗೊಂಡಿದ್ದಿರಬಹುದು, ಸಾಲ ಕೊಟ್ಟಿದ್ದು ಮರಳಿ ವಾಪಸ್ ಬರ್ತಾ ಇಲ್ಲ ಅನ್ನುವ ಚಿಂತೆ ಇದ್ದರೂ ಸಹ, ಅಥವಾ ನೀವೇ ಸಾಲ ತಗೊಂಡಿದ್ದು ತೀರ್ಸ್ಲಿಕ್ಕಾಗ್ತಾ ಇಲ್ಲ, EMI ಕಟ್ಟಕ್ಕಾಗ್ತಾ ಇಲ್ಲ, ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದೆ ಅನ್ನುವಂಥದ್ದಿದ್ರೆ ಖಂಡಿತವಾಗಿ
ನಾವು ಋಣಬಾಧಾ ನಿವಾರಕ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನು ಕೆಲವರು ಸಾಲದ ಜೊತೆಗೆ ಬಂಗಾರವನ್ನು ಅಡ ಇಟ್ಬಿಟ್ಟಿರ್ತಾರೆ. ಬಂಗಾರ ಖರೀದಿ ಕೂಡ ಮಾಡ್ಲಿಕ್ಕಾಗದೇ ಇರ್ತದೆ. ಎಲ್ಲೋ ಸೇಟುಗಳ ಅಂಗಡಿಗಳಲ್ಲೋ ಅಥವಾ ಬ್ಯಾಂಕ್ನಲ್ಲೋ ಅಥವಾ ಯಾರ ಕೈನಲ್ಲೋ ಅಡ ಇಟ್ಕೊಂಡು, ಗೊತ್ತಿಲ್ಲದೆ ಅಲ್ಲೂ ಕೂಡ ಎಷ್ಟೊಂದು ಜನ ಅಡ ಇಟ್ಬಿಟ್ಟಿರ್ತಾರೆ. ಗಂಡಂಗೆ ಗೊತ್ತಿಲ್ಲದೆ ಹೆಂಡತಿ ಬಂಗಾರನ ಕೊಟ್ಬಿಟ್ಟಿರ್ತಾಳೆ, ಯಾರಿಗೂ ಏನೋ ವ್ಯವಹಾರಗಳಿಗೆಲ್ಲ ಕೊಟ್ಬಿಟ್ಟಿರ್ತಾಳೆ. ಪರವಾಗಿಲ್ಲ, ಏನೋ ಒಂಚೂರು ಲಾಭ ಆದರೆ ಏನೋ ಒಂಚೂರು ಮನೆಗೆ ಅನುಕೂಲ ಆಗುತ್ತೇನೋ ಅಂತ ಯಜಮಾನ್ರಿಗೂ ಹೇಳಿರಲ್ಲ, ಅಲ್ಲಿ ಹೋಗಿರೋ ಬಂಗಾರ ವಾಪಸ್ ಬರ್ತಾರಲ್ಲ. ಸೊ ಹೀಗೆ ಹಲವಾರು ರೀತಿಯಲ್ಲಿ ಬಂಗಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಹೋಮ ಮಾಡ್ತಾ ಇದ್ದೇವೆ. ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ಬಣದ ಹುಣ್ಣಿಮೆಗೆ ದಿವಸ ಮಾಡ್ತಾ ಇದ್ದೇವೆ. ಒಳ್ಳೆಯ ಕಾಂಬಿನೇಷನ್ ಅದು, ಆಯ್ತಲ್ವಾ? ಹುಣ್ಣಿಮೆ ದಿವಸ ಅಂದರೆ ನೀವು ಸಾಲ ಕೊಟ್ಟಿದ್ದಿರ್ಬೋದು, ಸಾಲ ತಗೊಂಡಿದ್ದಿರಬಹುದು, ಬಂಗಾರ ಅಡ ಇಟ್ಟಿದ್ದಿರಬಹುದು, ಅದು ಬ್ಯಾಂಕಲ್ಲ ಎಲ್ಲೇ ಆಗಿರ್ಬೋದು, ಬಂಗಾರ ಅಡ ಇಟ್ಟಿದ್ದು ಅಥವಾ ಬಂಗಾರ ಕಳ್ಕೊಂಡಿದ್ದಿರ್ಬೋದು, ಅಥವಾ ಬಂಗಾರವನ್ನು ಖರೀದಿ ಮಾಡಬೇಕು ಅನ್ನೋ ಆಸೆ ಇದೆ ಬಟ್ ಆಗ್ತಾ ಇಲ್ಲ ಅನ್ನುವಂಥದ್ದಿರಬಹುದು. ಸ್ವರ್ಣಾಕರ್ಷಣ ಭೈರವ ಸಾಲ ಋಣಬಾಧೆ ಏನೇ ಇದ್ರೂ ಪರಿಹಾರ ಆಗ್ಲಿಕ್ಕೋಸ್ಕರ ನಾವು ಋಣಬಾಧಾ ಪರಿಹಾರ ಹೋಮ. ಇನ್ನು ಸಂತಾನ ಇಲ್ಲದಂತಹ ಮೇಷರಾಶಿಯವರಿಗೆ, ಅಥವಾ ಸಂತಾನ ಇದ್ರೂ ಸಹ ಸಂತಾನದಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಒಳ್ಳೆಯವ್ರ ವಿದ್ಯೆ ಬುದ್ಧಿ ಏನು ಬರ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ, ಈ ಥರದೆಲ್ಲ ಟೆನ್ಷನ್ ಇರ್ತಾವಲ್ಲ, ಅದೆಲ್ಲ ಪರಿಹಾರಕ್ಕೋಸ್ಕರ ಸಂತಾನ ಗೋಪಾಲ ಹೋಮ ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಹೋಮಗಳನ್ನು ನಾವು ಜನವರಿ 25ನೇ ತಾರೀಕು ಗುರುವಾರ ಬಣದ ಹುಣ್ಣಿಮೆಯ ದಿವಸ ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪ ನಾನು ಕುತ್ತಿಗೆಯಲ್ಲಿ ಹಾಕೊಂಡಿರ್ತಕ್ಕಂಥ ಈ ಒಂದು ರುದ್ರಾಣಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಬಹಳ ಚಿಕ್ಕ 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 ಬೀಡಿಸಿರ್ತದೆ ಇದು. ರುದ್ರಾಕ್ಷಗೆ ಒಂದು ಫ್ಯಾಮಿಲಿಗೆ ಬರ್ತದೆ ಇದು, ಪರಿವಾರಕ್ಕೆ. ಆದರೆ ಇದು ರುದ್ರಾಣಿ ಅಂತ ಹೇಳ್ಬಿಟ್ಟು ಸ್ತ್ರೀ ಸ್ವರೂಪವಾಗಿ, ಸ್ತ್ರೀ ದೇವತಾ ಸ್ವರೂಪವಾಗಿರ್ತದೆ. ಸೊ ಈ ರುದ್ರಾಣಿ ಮಾಲೆಯ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ಇತ್ಯಾದಿ ವಿಶೇಷವಾದಂತಹ ಹೋಮಗಳಿದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಇದನ್ನ ಧಾರಣೆ ಮಾಡ್ಕೊಂಡ್ಬಿಡ್ಬೇಕು ಪ್ರತಿಯೊಬ್ಬರು ಸಹ. ಇದೇನು ಚಿಕ್ಕದಾಗಿ ಒಳಗಡೆ ಇರ್ತದೆ, ಯಾರು ಗೊತ್ತೂ ಆಗಲ್ಲ ನೀವು ಹಾಕೊಂಡಿರ್ತಕ್ಕಂಥ, ಅಷ್ಟು ಲೈಟ್ ವೇಟು, ಅಷ್ಟು ನಿಮಗೆ ಏನು ಗೊತ್ತೇ ಆಗಲ್ಲ ಹಾಕೊಂಡಿರ್ತಕ್ಕಂಥದ್ದು. ಆದರೆ ಇದು ನಿಮ್ಮ ಸಾಲಗಳನ್ನ ತೀರಿಸುವ ವಿಚಾರದಲ್ಲಿ ನೀವು ಮಾಡುವ ದೃಢ ನಿರ್ಧಾರ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತದೆ. ಇಲ್ಲ ಸರ್, ಇನ್ಮೇಲೆ ಸಾಲ ಮಾಡಲೇಬಾರ್ದು ಅಂತ ಅನ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ರು ಕೂಡ ಹೋಗಿ ಸಾಲ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀರಲ್ವಾ, ಅದನ್ನ, ಅಥವಾ ಸಾಲ ಮಾಡಲೇಬೇಕಾದ ಅನಿವಾರ್ಯತೆಗಳು ಕೆಲವರು ಸೃಷ್ಟಿ ಆಗ್ಬಿಡುತ್ತಲ್ಲ, ಅದನ್ನ ಈ ಒಂದು ರುದ್ರಾಣಿ ಮಾಲೆ ನಿಗ್ರಹ ಮಾಡ್ತದೆ. ಅಥವಾ ಸಾಲಗಳು ಕೊಟ್ಬಿಟ್ಟಿದ್ದೀರಾ, ಎಷ್ಟು ಫೋನ್ ಮಾಡ್ರು ಎತ್ತಾ ಇಲ್ಲ, ಕೈ ಸಿಗ್ತಾ ಇಲ್ಲ, ತಪ್ಸ್ಕೊಂಡು ಓಡಾಗ್ತಾ ಇದ್ದಾರೆ, ಈ ರುದ್ರಾಣಿ ಮಾಲೆ ಋಣಬಾಧಾ ನಿವಾರಕ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಣಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿ ನೋಡೋಣ. ಭಗವದಾನುಗ್ರಹ, ರುದ್ರಾಣಿ ಮಾಲೆಯ ಒಂದು ಅನುಗ್ರಹದಿಂದ, ಆ ಋಣಬಾಧಾ ನಿವಾರಕ ಹೋಮದ ಒಂದು ಅನುಗ್ರಹದಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗ್ಬಿಡ್ಲಿ, ಬೇಗ ಕೊಡಬೇಕಾದ್ರಲ್ಲ ವಾಪಸ್ ಬೇಗ ಕೊಟ್ಬಿಡ್ಲಿ. ಅಷ್ಟೇ ಅಲ್ಲದೆ ಈ ಬಂಗಾರದ ವಿಚಾರ, ಎಲ್ಲೆಲ್ಲೋ ಬಂಗಾರ ಅಡ ಇಟ್ಬಿಟ್ಟಿದ್ದೀರಾ, ಅಥವಾ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಬಂಗಾರ ತಗೊಂಡು ನೋಡಿದ್ದೀರಾ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಏನೇ ಸಮಸ್ಯೆಗಳಿದ್ರು ಬಂಗಾರದ ರಿಲೇಟೆಡ್ ಆಗಿರತಕ್ಕಂಥ ಪರಿಹಾರವಾಗಲಿ ಅಂತ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ರುದ್ರಾಣಿ ಮಾಲೆಯನ್ನ ಅಭಿಮಂತ್ರಣೆ ಮಾಡ್ತಾ ಇದ್ದೇವೆ. ಈ ರುದ್ರಾಣಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಪ್ರಯತ್ನ ಮಾಡಿ ಆ ಬಡ್ಡಿ ಕಡದಿರಲಿ, ಆ ಬಂಗಾರ ಬಿಡಿಸ್ಕೊಂಡು ಬರೋಂಗಾಗ್ಲಿ ನಿಮಗೆ. ಯಾಕೆಂದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಪಾಪ ತಾಳಿಯನ್ನು ಸಹ ಅಡ ಇಟ್ಬಿಟ್ಟಿರ್ತಾರೆ, ಎಷ್ಟು ಬೇಸರದ ಸಂಗತಿ. ಸೊ ಆದ್ರಿಂದ ಎಲ್ಲರಿಗೂ ಅವರವರು ಬಂಗಾರ ಮಾತ್ರ ಅಡ ಇಡಬಾರದು, ಯಾವುದೇ ಕಾರಣಕ್ಕೂ ಬಂಗಾರ ಅಡ ಇಡಬಾರದು, ಆಯ್ತಲ್ವಾ? ಸೊ ಅದರಿಂದ ಆದಷ್ಟು ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಋಣಬಾಧಾ ಪರಿಹಾರ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಸಂತಾನ ಗೋಪಾಲ ಹೋಮ, ಅದೇ ರೀತಿಯಲ್ಲಿ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಬಂದು ಸೇರಲಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಆರ್ತಾನಾಂ ದುಃಖ ಶಮನೆ ದೀಕ್ಷಿತಂ ಪ್ರಭುಮವ್ಯಯಂ ಅಶೇಷ ಜಗದಾಧಾರಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಅಪಾರ ಕರುಣಾಂಬೋಧಿಂ ಆಪದ್ಬಾಂಧವಮಚ್ಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಭಕ್ತಾನಾಂ ವತ್ಸಲಂ ಭಕ್ತಿಗಮ್ಯಂ ಸರ್ವಗುಣಾಕರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ.
ಓಂ ಸುಹೃದಂ ಸರ್ವಭೂತಾನಾಂ ಸರ್ವಲಕ್ಷಣಸಂಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಚಿದಚಿತ್ ಸರ್ವಜಂತೂನಾಂ ಆಧಾರಂ ವರದಂ ಪರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಶಂಖಚಕ್ರಧರಂ ದೇವಂ ಲೋಕನಾಥಂ ದಯಾನಿಧಿಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಪೀತಾಂಬರಧರಂ ವಿಷ್ಣುಂ ವಿಲಸತ್ಸೂತ್ರಶೋಭಿತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಹಸ್ತೇನ ದಕ್ಷಿಣೇನ ಯಜಂ ಅಭಯಪ್ರದಮಕ್ಷರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಯಃ ಪಠೇತ್ ಪ್ರಾತರುತ್ಥಾಯ ಲಕ್ಷ್ಮೀನಾರಾಯಣಾಷ್ಟಕಂ ವಿಮುಕ್ತಃ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಚತಿ. ಇತಿ ಶ್ರೀ ಲಕ್ಷ್ಮೀನಾರಾಯಣಾಷ್ಟಕಂ ಸಂಪೂರ್ಣಂ. ಹರಿ ಓಂ.